ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆಗೆ ಸಜ್ಜಾಗಿದ್ದಾರೆ. ಮಾತುಕತೆಗೆ ನಿಯೋಗ ಕಳಿಸಿಕೊಡೋದಕ್ಕೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆಯಂತೆ. ಪಾಕಿಸ್ತಾನಕ್ಕೆ ಟೀಮ್ ಕಳಿಸಿಕೊಡುವುದಾಗಿ ಹೇಳಿದಂತ ಮುಜ್ತಬಾ ಈಗಾಗಲೇ ಪಾಕ್ ತಲುಪಿರುವಂತ ಜೆಡಿ ವ್ಯಾನ್ಸ್ ನಿಯೋಗ. ಪಾಕ್ನಲ್ಲಿ ಮಾತುಕತೆ ಫೇಲ್ ಆದ್ರೆ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಹೇಳಿದ್ದಾರೆ. ಇರಾನ್ ಅಮೆರಿಕ ಮಾತುಕತೆಗೆ ವೇದಿಕೆ ಮಾಡಿಕೊಡ್ತೀವಿ ಅಂತ ಪುಟಿನ್ ಅವರು ಹೇಳಿರೋದು. ಮತ್ತೊಂದು ಕಡೆಗೆ ಈಗ ಇರಾನ್ ತನ್ನ ನಿಯೋಗವನ್ನ ಕಳಿಸ್ಕೊಡಲ್ಲ ಅಂದಿತ್ತಲ್ಲ, ಆದ್ರೀಗ ಮನಸ್ಸು ಬದಲಾಯಿಸಿದೆ. ಮುಜ್ತಬಾ ಹೇಳಿದ್ದಾರೆ, ನಮ್ಮ ನಿಯೋಗವು ಕೂಡ ಪಾಕಿಸ್ತಾನಕ್ಕೆ ಹೋಗುತ್ತೆ, ಕಳಿಸ್ಕೊಡ್ತೀವಿ ಅಂತ. ಹಾಗಾದ್ರೆ ಇವತ್ತಿನ ಮಾತುಕತೆ ಸಂಧಾನ ಸಕ್ಸಸ್ ಆಗುತ್ತಾ? ಏನೆಲ್ಲ ಕಂಡೀಷನ್ಸ್ ಇರುತ್ತೆ? ಅದೇ ಈಗ ಸದ್ಯದ ಕುತೂಹಲ. ಅಮೆರಿಕದ ಕಂಡೀಷನ್ಸ್ಗೆ ಇರಾನ್ ಒಪ್ಕೊಳ್ಳುತ್ತಾ? ಇರಾನ್ನ ಕಂಡೀಷನ್ಸ್ಗೆ ಅಮೆರಿಕ ಒಪ್ಕೊಳ್ಳುತ್ತಾ? ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಈ ಮಾತುಕತೆ ಸಫಲ ಆಗುತ್ತಾ ವಿಫಲ ಆಗುತ್ತಾ ಅಂದಾಜು ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಇಲ್ಲಿವರೆಗೂ ಇರಾನ್ ಹೇಳ್ತಾ ಇತ್ತು ನಾವು ಸಂಧಾನ ಮಾತುಕತೆಗೆ ಬರೋದೇ ಇಲ್ಲ ಅಂತ, ಆದ್ರೀಗ ಬರ್ತೀವಿ ಅಂತ ಹೇಳಿದೆ. ಇರಾನ್ ಅಮೆರಿಕ ಕದನ ವಿರಾಮ ಅವಧಿ ನಾಳೆಗೆ ಅಂತ್ಯಗೊಳ್ಳಲಿದೆ. ನಾಳೆಯಿಂದ ಮತ್ತೆ ಭೀಕರ ಕೊಲ್ಲಿ ಯುದ್ಧ ಶುರುವಾಗ್ಬಿಡುತ್ತಾ? ನಾಳೆಯ ಕದನ ವಿರಾಮ ಅಂತ್ಯ ಬೆನ್ನಲ್ಲೇ ಟ್ರಂಪ್ ಯುದ್ಧದ ಸುಳಿವನ್ನ ಕೊಟ್ಟಂತೆ ಕಾಣಿಸ್ತಿದೆ. ಇರಾನ್ ಪರಮಾಣು ಅಸ್ತ್ರಗಳನ್ನ ಹೊಂದಲೇಬಾರದು ಅಂತ ಹೇಳಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್. ಹೇಳಿರೋದು ಇರಾನ್ಗೆ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಚ್ಚರಿಕೆಗೆ ಸಡ್ಡು ಹೊಡೆದಿರುವಂತ ಇರಾನ್ನ ಮುಂದಿನ ನಡೆ ಏನು? ಶರಣಾಗತಿ ಇಲ್ಲವೇ ಇಲ್ಲ ಅಂತೇಳಿ ಇರಾನ್ ಹೇಳ್ತಾ ಇರೋದು. ಇರಾನ್ನ ವಿದೇಶಾಂಗ ಸಚಿವಾಲಯದ ಕಡೆಯಿಂದ ಇರುವಂತ ಮಾಹಿತಿ ಇದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ಈಗಾಗಲೇ ಅಮೆರಿಕ ಹಾಗೂ ಇರಾನ್ ನಡುವೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಜ್ಜಾಗಿದ್ದಾರೆ ನಿಜ, ಬಟ್ ಅಮೆರಿಕದ ಕಂಡೀಷನ್ಸ್ಗೆ ಇರಾನ್ ಒಪ್ಕೊಳ್ಳುವಂತ ಸ್ಥಿತಿಯಲ್ಲಿ ಇದೆಯಾ? ನಾನು ಶರಣಾಗತಿ ಆಗಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇವತ್ತಿನ ಮಾತುಕತೆಯಲ್ಲಿ ಏನಾಗಬಹುದು ಅಂತ? ಅಮೆರಿಕ ಮತ್ತೆ ಇರಾನ್ ಮಧ್ಯೆ ಏನೊಂದು ಮಾತುಕತೆ ನಡೀತಿದೆ, ಇದೊಂದು ರೀತಿ ಡೆಡ್ ಲಾಕ್ ಹಂತಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಏನೊಂದು ಅಮೆರಿಕ ಹೇಳ್ತಿರೋದು ಇರಾನ್ಗೆ, ನೀವು ಯಾವುದೇ ಕಾರಣಕ್ಕೂ ಅಣ್ವಸ್ತ್ರಗಳನ್ನ ಹೊಂದಬಾರದು, ನಿಮ್ಮಲ್ಲಿರುವಂತ ಕ್ಷಿಪಣಿ ಸಾಮರ್ಥ್ಯ ಬಲ ಏನಿದೆ ಅದು 300 ಕಿಲೋಮೀಟರ್ ವ್ಯಾಪ್ತಿಗೆ ಕುಗ್ಗಿಸಬೇಕು. ಜೊತೆಗೆ ಏನದು ನೀವು ಹೌತಿ ಹಮಾಸ್ ಮತ್ತೆ ಹಿಜ್ಬುಲ್ಲಾ ಉಗ್ರರಿಗೆ ಬೆಂಬಲ ನೀಡ್ತಿದ್ದೀರಾ, ಆ ಬೆಂಬಲವನ್ನ ಹಿಂತೆಗೆದುಕೊಳ್ಬೇಕು ಅಂತ ಅಮೆರಿಕ ಮಾಡ್ತಿರೋ ಆಗ್ರಹ. ಒಂದು ವೇಳೆ ಈ 3 ಆಗ್ರಹಕ್ಕೆ ಇರಾನ್ ಏನಾದ್ರು ಮಾಡಿದ್ರೆ ಆಗ ಇರಾನ್ ತನ್ನ ಅಸ್ತಿತ್ವವನ್ನೇ ಕಳ್ಕೊಬೇಕಾಗುತ್ತೆ. ಜೊತೆಯಲ್ಲೇ ಇರಾನ್ ತನ್ನ ಅಣ್ವಸ್ತ್ರ ಕಾರ್ಯಕ್ರಮಗಳನ್ನ ಕೈಬಿಟ್ಟಂತ ಸಂದರ್ಭದಲ್ಲಿ ಇರಾನ್ ನಲ್ಲಿರುವಂತ 400 ಕೆಜಿಗೂ ಹೆಚ್ಚು ಸಂಸ್ಕರಿತ ಯುರೇನಿಯಂ ಅನ್ನ ಅಮೆರಿಕ ಕೈವಶ ಮಾಡ್ಕೊಳಕ್ ಪ್ರಯತ್ನ ಪಡ್ತಿದೆ ಅನ್ನೋ ಮಾಹಿತಿನೂ ಇದೆ. ಈ ಎಲ್ಲದ್ರ ಮಧ್ಯೆ ನಾಳೆ ಕದನ ವಿರಾಮ ಏನೋ ಅಂತ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನದಲ್ಲಿ ಒಂದು ಮಾತುಕತೆಗೆ ವೇದಿಕೆ ಅಂತೂ ಸಜ್ಜಾಗಿದೆ ಇವತ್ತಿನ ಮಾತುಕತೆಗೆ. ಹಾಗೆ ನೋಡಿದ್ರೆ ಇವತ್ತಿನ ಮಾತುಕತೆಗೆ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವ್ರು ಏನ್ ಬರ್ತಿದ್ದಾರೆ, ಅವರು ಈ ಹಿಂದೆ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಅಮೆರಿಕದಿಂದ ಏನು ಡೊನಾಲ್ಡ್ ಟ್ರಂಪ್ ಅವರ ಅಳಿಯ ಬಿಟ್ರೆ ಬೇರೆ ಇನ್ಯಾರು ಭಾಗಿ ಆಗೋದಿಲ್ಲ ಅನ್ನೋ ಮಾಹಿತಿ ಇತ್ತು. ಆದ್ರೆ ಇದೀಗ ಬರ್ತಿರೋ ಮಾಹಿತಿ ಪ್ರಕಾರ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರು ಭಾಗಿಯಾಗ್ತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಇರಾನ್ ಕೂಡ ನಮ್ಗೆ ಬೇಕಾಗೇ ಇಲ್ಲ ನಿಮ್ಮ ಸಂಧಾನ ಮಾತುಕತೆ ಅಂತ ಹೇಳ್ತಾ ಇತ್ತು. ಆದ್ರೆ ಇರಾನ್ ಕೂಡ ತನ್ನ ಪ್ರತಿನಿಧಿಗಳನ್ನ ಈ ಸಭೆಗೆ ಕಳಿಸ್ಕೊಳಕ್ ತೀರ್ಮಾನ ಮಾಡಿದೆ. ಒಂದು ವೇಳೆ ಏನಾದ್ರು ಇವತ್ತು ನಡೆಯೋ ಸಭೆ ಏನಾದ್ರು ವಿಫಲ ಆದ್ರೆ ಮುಂದಿನ ಹಂತದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ನೇತೃತ್ವದಲ್ಲಿ ಮತ್ತೊಂದು ಹಂತದ ಮಾತುಕತೆ ನಡೆಯುತ್ತೆ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಈ ರೀತಿಯಾದಂತಹ ಪುಟಿನ್ ಅವರ ಸಾರಥ್ಯದಲ್ಲಿ ನಡೆಯೋ ಮಾತುಕತೆಗೆ ಅಮೆರಿಕ ಎಷ್ಟು ಮಟ್ಟಿಗೆ ಒಪ್ಪುತ್ತೆ ಅನ್ನೋದು ಸದ್ಯದ ಮಟ್ಟಿಗೆ ಇನ್ನೂ ಖಚಿತ ಆಗಿಲ್ಲ. ಆದ್ರೆ ಇವತ್ತು ಪಾಕಿಸ್ತಾನದಲ್ಲಿ ನಡೆಯುವಂತ ಪಾಕ್ ಮಧ್ಯಸ್ಥಿಕೆಯಲ್ಲಿ ನಡೆಯುವಂತ ಮಾತುಕತೆ ಏನಿದೆ ಅದು ಇಡೀ ವಿಶ್ವದ ಗಮನ ಸೆಳೆದಿದೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.